ಒಂದು ಊರು. ಆ ಊರಿನ ಹೆಸರು ರಾಮನಹಳ್ಳಿ. ಆ ಹಳ್ಳಿಯಲ್ಲಿ ಲಕ್ಷ್ಮಮ್ಮ ಎಂಬ ಅಜ್ಜಿ ವಾಸವಾಗಿದ್ದಳು. ಆ ಅಜ್ಜಿಯ ಬಳಿ ಒಂದು ಕೋಳಿ ಇತ್ತು. ಪ್ರತಿದಿನ ಬೆಳಗಿನ ಜಾವ ಸೂರ್ಯ ಉದಯಿಸುವ ಮೊದಲು ಆ ಕೋಳಿ ಜೋರಾಗಿ ಕೊಕ್ ಕೊಕ್ ಕೊ ಎಂದು ಕೂಗುತ್ತಿತ್ತು. ಆ ಶಬ್ದ ಕೇಳಿ ಹಳ್ಳಿಯ ಜನರೆಲ್ಲ ನಿದ್ದೆಯಿಂದ ಎಚ್ಚರಗೊಂಡು ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತಿದ್ದರು. ಲಕ್ಷ್ಮಮ್ಮ ಮನೆಯಲ್ಲಿ ಒಂದು ಅಗ್ನಿಷ್ಟಿಕೆಯೂ ಇತ್ತು. ಹಳ್ಳಿಯ ಜನರೆಲ್ಲ ಅಜ್ಜಿಯ ಮನೆಗೆ ಹೋಗಿ ಒಂದು ತುಂಡು ಕೆಂಡ ತೆಗೆದುಕೊಂಡು ತಮ್ಮ ಮನೆಯ ಒಲೆ ಹೊತ್ತಿಸಿ ಅಡುಗೆ ಮಾಡುತ್ತಿದ್ದರು. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಒಂದು ದಿನ ಲಕ್ಷ್ಮಮ್ಮ ಅಜ್ಜಿಗೆ ಜಂಬ ಬಂತು. ಈ ಊರಿಗ್ ಬೆಳಗಾಗೋದು ನನ್ನ ಕೋಳಿಯ ಕೂಗಿನಿಂದಲೇ, ಈ ಊರಿನ ಜನರು ಊಟ ಮಾಡೋದು ನನ್ನ ಅಗ್ನಿಷ್ಟಿಕೆಯ ಬೆಂಕಿಯಿಂದಲೇ ಎಂದು ತಾನೇ ತಾನಾಗಿ ಅಂದುಕೊಳ್ಳಲು ಆರಂಭಿಸಿದಳು. ನಾನು ಇಲ್ದಿದ್ರೆ ಈ ಊರು ನಡೆಯೋದಿಲ್ಲ ಎಂದುಕೊಂಡ ಅಜ್ಜಿ ಹಳ್ಳಿಯ ಜನರು ತನಗೆ ಬೇಕಾದಷ್ಟು ಗೌರವ ಕೊಡುತ್ತಿಲ್ಲ ಎಂದು ಬೇಸರಗೊಂಡಳು. ಹೀಗಾಗಿ ಜನರಿಗೆ ಪಾಠ ಕಲಿಸಬೇಕು ಎಂದು ನಿರ್ಧರಿಸಿದಳು. ಮರುದಿನ ಬೆಳಗಿನ ಜಾವ ಸೂರ್ಯ ಉದಯಿಸುವ ಮೊದಲು ತನ್ನ ಕೋಳಿ ಮತ್ತು ಅಗ್ನಿಷ್ಟಿಕೆಯನ್ನು ತೆಗೆದುಕೊಂಡು ಊರಿನ ಪಕ್ಕದ ಕಾಡಿಗೆ ಹೋಗಿ ಬಚ್ಚಿಟ್ಟುಕೊಂಡಳು. ಬೆಳಗಾಯಿತು. ಸೂರ್ಯ ಎಂದಿನಂತೆ ಉದಯಿಸಿದ. ಹಳ್ಳಿಯ ಜನರೆಲ್ಲ ತಮ್ಮ ಪಾಡಿಗೆ ತಾವು ಎದ್ದರು. ಅಜ್ಜಿಯ ಮನೆಗೆ ಕೆಂಡ ತರಲು ಹೋದರು. ಆದರೆ ಅಜ್ಜಿ ಮನೆಲ್ಲ ಇರಲಿಲ್ಲ. ಆಗ ಜನರು ಪಕ್ಕದ ಊರಿಗೆ ಹೋಗಿ ಬೆಂಕಿ ತಂದು ಅಡುಗೆ ಮಾಡಿಕೊಂಡು ತಮ್ಮ ಕೆಲಸಗಳಿಗೆ ಹೋದರು. ಊರು ಸಹಜವಾಗಿ ನಡೆಯುತ್ತಲೇ ಇತ್ತು. ಕೆಲ ದಿನಗಳ ನಂತರ ಒಬ್ಬ ಕಟ್ಟಿಗೆ ಕಡಿಯುವವನು ಕಾಡಿಗೆ ಬಂದ. ಅಲ್ಲಿ ಲಕ್ಷ್ಮಮ್ಮ ಅಜ್ಜಿಯನ್ನು ಕಂಡು ಕೇಳಿದನು, ಏನಜ್ಜಿ, ಇಲ್ಲೇ ಹಾಕಿದ್ಯಾ? ಊರು ಸಾಕಾಯ್ತಾ? ಅಜ್ಜಿ ತಕ್ಷಣ ಕೇಳಿದಳು, ಇವತ್ತು ನನ್ನ ಕೋಳಿ ಊರಲ್ಲಿ ಇರ್ಲಿಲ್ಲವಲ್ಲ, ನೀವು ಹೇಗೆ ಎಚ್ಚರಗೊಂಡಿರಿ? ನನ್ನ ಅಗ್ನಿಷ್ಟಿಕೆ ಇಲ್ಲದದೇ ನೀವು ಅಡುಗೆ ಹೇಗೆ ಮಾಡಿದ್ದೀರಿ? ಆ ಮಾತು ಕೇಳಿ ಆ ವ್ಯಕ್ತಿಗೆ ನಗು ಬಂತು. ಅವನು ಹೇಳಿದ್ನು, ಅಯ್ಯೋ ಅಜ್ಜಿ, ನಿನ್ ಕೋಳಿ ಕೂಗಿದ್ರೆ ಮಾತ್ರ ಸೂರ್ಯ ಉದಯವಾಗಲ್ಲ. ಸೂರ್ಯ ಉದಯವಾಗೋದು ಪ್ರಕೃತಿಯ ನಿಯಮ. ನಿನ್ನ ಅಗ್ನಿಷ್ಟಿಕೆ ಇಲ್ದಿದ್ರೇನು? ನಾವು ಪಕ್ಕದೂರಿಗೆ ಹೋಗಿ ಬೆಂಕಿ ತಂದ್ವಿ. ಲೋಕ ಯಾರಿಲ್ದಿದ್ರೂ ಸಾಗತ್ತೇ ಸಾಗುತ್ತದೆ. ಈ ಮಾತು ಕೇಳಿದ ಲಕ್ಷ್ಮಮ್ಮ ಅಜ್ಜಿಗೆ ತನ್ನ ತಪ್ಪು ಅರ್ಥವಾಯಿತು. ಅವಳ ಜಂಬ ಕರಗಿ ಹೋಯಿತು. ನಾನ್ ಮಾಡಿದ್ದು ತಪ್ಪು ಎಂದು ಅರಿತು ಅಜ್ಜಿ ಮತ್ತೆ ಊರಿಗೆ ಹಿಂತಿರುಗಿ ಎಂದಿನಂತೆ ಸರಳವಾಗಿ ಬದುಕಲು ಆರಂಭಿಸಿದಳು.